ಉತ್ತರ ಕರ್ನಾಟಕನಾಗ ಮದ್ವೆ ಹೆಂಗ್ ಮಾಡ್ತಾರಂತ ಇವತ್ತು ತೋರಿಸ್ತೇನೆ ನೋಡಿ ನಿಮ್ಗೆ. ಇಂದು ನಮ್ಮ ವರ್ಷದಿಂದ ಒಳಕಲ್ ಪೂಜಾ ಮತ್ತೆ ಅರ್ಶನ ಇತ್ತು, ಮತ್ತೆ ಸಂಜೆಕ ಸಂಗೀತ ಫಂಕ್ಷನ್ ಇತ್ತು. ಇದೆಲ್ಲರಿಗೂ ಪೈಲ ಬಳಿ ಓಡಿಸ್ತಾರ, ಇದಕ್ಕಂತಾರ ಬಳಿ ಶಾಸ್ತ್ರ. ನಮ್ಮ ಔಷಿ ಮಾಮಿ ಅತ್ತೆ ಎಲ್ಲ ಒಳಕಲ್ ಕುಟ್ಕತಿರು. ದಾದಾ ಮತ್ ತೈ ಹಲಗಂ ಪೂಜಾ ಮಾಡ್ಕತಿರು. ಹಿಂಗೆಲ್ಲ ಮಾಡ್ತಾರ ನೋಡಿ ನಮ್ ಸೈಡ್ ಎಲ್ಲ. ಮದ್ವಿಕಿತ ಪೈಲ ಒಂದ್ ದಿವ್ಸ ಅದೆಲ್ಲ ನೋಡಿದಾಗ ನಾ ಪವನ್ಯರೆಲ್ಲ ಉಟ್ಕೋತಿರು. ಅದಕ್ಕನ ನಾ ಮತ್ ನಮ್ ದಾದಾ ಹಂಗ ಸೂರಜ್ ತನ್ಮಯ್ಯ ಅನಿಕೇತ ನಾವೆಲ್ಲರೂ ಅವ್ರಿಗೆ ಪೈಲ ಊಟ ನೀಡಿದ್ವು. ಊಟ ಎಲ್ಲ ನೀಡಿದಾಗ ನಾವು ಊಟ ಮಾಡಿ ಭಾಂಡಿ ಎಲ್ಲ ಇಟ್ಟು ಮೈಂದಾಗ ಒಂದ್ 3 ಗಂಟೆಗೆಲ್ಲ ನಮ್ ವರ್ಷದಿಂದ ಕರ್ಕೊಂಡ್ ಮಂಡಪ್ ಕಡೆ ಹೋಗೋದಿತ್ತು. ಅದಕ್ಕನ ಪೈಲ ಆಕಿನ ಕಾಲ್ ತೊಳ್ದು ಹಂಗ ಆಕಿಗೆ ಸ್ವೀಟ್ ತಿನ್ಸೋದಿತ್ತು. ಅದಕ್ಕ ಆಕಿಗೆ ಸಕ್ರಿ ತಿನ್ಸು. ಮಂಡಪ್ನ್ಯಾಗ ಬಂದವ್ರು ಪೂಜಾ ಮಾಡಕ್ ಸ್ಟಾರ್ಟ್ ಮಾಡ್ರು. ಪೂಜಾ ಎಲ್ಲ ಮುಗಿಸಿ ಸಂಜೆಕ್ ಒಂದ್ 7 ಗಂಟೆಗೆ ಅರ್ಶನ ಆಡೋದಿತ್ತು. ನಾವ್ ಹೋಗಿ ಪೈಲ ಡ್ರೆಸ್ ಬದಲಾಸ್ಬೇನ್. ಅರ್ಶನ ಆಡಕಿನ್ನ ಟೈಮ್ ಇತ್ತು. ಅದಕ್ಕೆ ಪ್ಯಾದಿದಿ ಮಗಳು ಗುಡಿದಾರ ಆಟ ಆಡಿ ಹಿಂದಿನ ಸಲ ಟೈಮ್ ಆದಾಗ ವರ್ಷದಿ ಬಂದ ಐತ್ ಅರ್ಶನ ಆಡಕ್ ಸ್ಟಾರ್ಟ್ ಮಾಡ್ರಿ. ಅರ್ಶನ ಅಂದ್ರ ಹಳದಿ ಫಂಕ್ಷನ್ ಚಾಲೋ ಆದ ನಂತರ ನಾ ಪೂಜಾದಿ ಮತ್ ಸೋನುದ ಅರ್ಶನ ಹಚ್ಚಿದವ್ರಿಗೆ ಆ ಕಡೆ ಹಳದಿ ಫಂಕ್ಷನ್ ಚಾಲೂ ಇದ್ ಕರೆ ನಮ್ ಚಿನ್ನು ಏನ್ ಮಾಡ್ಕತಿ ನೋಡಿ.